ರಿಪಬ್ಲಿಕ್ ಕನ್ನಡ ತಂಡ ಈ ಸದ್ಯದ ಮಟ್ಟಿಗೆ ಪೆಹಲ್ಗಾಂವ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವಂತದ್ದು. ಇಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಂತ ದುರ್ಘಟನೆಯ ವಿಚಾರ ಮೊದಲೇ ಕೆಲವರಿಗೆ ಗೊತ್ತಿತ್ತು ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಲಭಿಸಿದೆ, ಎನ್ಐಎ ಅಧಿಕಾರಿಗಳಿಗೆ ಲಭಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅಲ್ಲಿ ಅಂದ್ರೆ ಬೈಸರನ್ ವ್ಯಾಲಿಯಲ್ಲಿ ಕೆಲಸ ಮಾಡ್ತಿದ್ದಂತ ಒಂದಿಷ್ಟು ಕಾರ್ಮಿಕರೇನಿದ್ದಾರೆ, ಸ್ಥಳೀಯರೇನಿದ್ದಾರೆ, ಅದನ್ನ ಹೊರತುಪಡಿಸಿ ಈ ಒಂದು ಮಾಹಿತಿ ಯಾರಿಗೆಲ್ಲ ಗೊತ್ತಿರಬಹುದು ಅನ್ನೋ ಒಂದು ಶಂಕೆ ಇದೆಯೋ ಎಲ್ಲರನ್ನೂ ಕೂಡ ಈಗ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈ ಒಂದು ಠಾಣೆಯಿಂದ ಕೇವಲ 2 ಕಿಲೋಮೀಟರ್ ಮುಂಭಾಗದಲ್ಲಿ ಬೈಸರನ್ ವ್ಯಾಲಿಗೆ ಹೋಗುವಂತ ಒಂದು ಮಾರ್ಗವಿದೆ. ಆ ಒಂದು ಮಾರ್ಗವನ್ನ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿರುವಂತದ್ದು. ಒಂದು ಪ್ರವಾಸಿಗರಿಗೂ ನಿಷೇಧ ಇರುವಂತದ್ದು, ಮಾಧ್ಯಮಗಳಿಗೂ ನಿಷೇಧ ಇರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ದೇಶದ ಭದ್ರತಾ ವಿಚಾರವಾಗಿ ನೋಡಿದಾಗ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಎನ್ಐಎ ಅಂತ ಏನ್ ಹೇಳ್ತೀವಿ, ಆ ಅಧಿಕಾರಿಗಳು ಈಗಲೂ ಕೂಡ ಅಲ್ಲಿ ಮತ್ತೊಂದಿಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಖಾತ್ರಿಯಾಗಿರುವಂತಹ ಜನರು ಯಾರೆಲ್ಲ ಈ ಉಗ್ರಗಾಮಿಗಳಿಗೆ ಸಹಾಯವನ್ನ ಮಾಡಿದ್ರೋ ಅವರನ್ನ, ಅವರ ಜೊತೆಯಲ್ಲಿರುವವರನ್ನ, ಅವರ ಸಂಪರ್ಕದಲ್ಲಿದ್ದವರನ್ನ ಅಲ್ಲಿಗೆ ಕರೆಸಿ ಮೋಡಸ್ ಆಪರೆಂಡಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಈ ಒಂದು ಕಾರಣದಿಂದಾಗಿ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿರೋ ಕಾರಣದಿಂದಾಗಿ 2 ಕಡೆ ಸಂಕ್ಷಿಪ್ತವಾಗಿ ಬ್ಯಾನ್ ಮಾಡಲಾಗಿರುವಂತದ್ದು. ಒಂದು, ಬೈಸರನ್ ವ್ಯಾಲಿಗೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಅಂದ್ರೆ ಎನ್ಐಎ ಹಾಗೂ ಪೊಲೀಸರು ಕರೆಯಲ್ಪಡುವಂತ ವ್ಯಕ್ತಿಗಳನ್ನ ಹೊರತುಪಡಿಸಿ ಇನ್ಯಾರು ಕೂಡ ಅಲ್ಲಿಗೆ ಹೋಗುವಂತಿಲ್ಲ. ಮತ್ತೊಂದು ಕಡೆ ಪೆಹಲ್ಗಾಂವ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದಿನಿಂದ ಇಂದಿನವರೆಗೂ ವಿಚಾರಣೆ ಮುಂದುವರಿತಾ ಇರುವಂತದ್ದು. ಸುಮಾರು 2,500 ಶಂಕಿತ ಉಗ್ರರು ಅಥವಾ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದ ಅಷ್ಟು ವ್ಯಕ್ತಿಗಳನ್ನ ಎನ್ಐಎ ಹಾಗೂ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇದಾದ ನಂತರ ಒಂದಿಷ್ಟು ಖಚಿತವಾದ ಮಾಹಿತಿಯನ್ನ ಸಂಗ್ರಹಿಸುವಂತ ಪೆಹಲ್ಗಾಂವ್ ಹಾಗೂ ಎನ್ಐಎ ಅಧಿಕಾರಿಗಳು, ಪೆಹಲ್ಗಾಂವ್ ಪೊಲೀಸರು ಹಾಗೂ ಎನ್ಐಎ ಅಧಿಕಾರಿಗಳು ಮುಂದಿನ ನಿರ್ಧಾರದ ಕುರಿತು ಕೇಂದ್ರ ಸರ್ಕಾರದ ಜೊತೆ ಅಥವಾ ಗೃಹ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ನಮಗೆ ಸಿಕ್ಕಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆದ್ರೆ ಪ್ರತಿ ಗಂಟೆಗೆ ಒಮ್ಮೆ ಇಲ್ಲಿಂದ ಯೋಧರ ಒಂದು ತಂಡ, ಪೊಲೀಸರ ಒಂದು ತಂಡ ಇಲ್ಲಿ ರೌಂಡ್ಸ್ ಅನ್ನ ಹಾಕ್ತಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಯಾರು ಎಲ್ಲಿಂದ ಬೇಕಾದ್ರೂ ಬರಬಹುದು, ಯಾವುದೇ ರೀತಿಯಾದಂತ ಮಾಹಿತಿ ಎಕ್ಸ್ಚೇಂಜ್ ಆಗಬಹುದು ಅನ್ನೋ ಕಾರಣದಿಂದಾಗಿ ಇಲ್ಲಿ ಆ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿರುವಂತದ್ದು. ಗಸ್ತನ್ನ ಹೆಚ್ಚಿಸಲಾಗಿದೆ, ಸೆಕ್ಯೂರಿಟಿಯನ್ನ ಹೆಚ್ಚಿಸಲಾಗಿದೆ, ಸ್ಥಳೀಯರ ಮೇಲೆ ಕಣ್ಣಿಡಲಾಗಿರುವಂತದ್ದು. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಕೂಡಲೇ ವಿಚಾರಣೆಗೆ ರಸ್ತೆಯಲ್ಲೇ ಒಳಪಡಿಸುತ್ತಿರುವಂತದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದಾಖಲೆಯನ್ನ ತೋರಿಸಿಯೇ ಮುಂದಕ್ಕೆ ಹೋಗಬೇಕಾಗಿರುವಂತದ್ದು. ಎಬಿಸಿ ಮಾರ್ಗದಲ್ಲಿರುವಂತಹ ವ್ಯಕ್ತಿಗಳು ಕೂಡ ತಮ್ಮ ಐಡಿ ಕಾರ್ಡ್ ಅನ್ನ ತೋರಿಸಿ ಹೋಗಬೇಕಾಗಿರುವಂತಹ ಅನೇಕ ರೀತಿಯ ಬದಲಾವಣೆಗಳನ್ನ ಇಲ್ಲಿ ತರಲಾಗಿರುವಂತದ್ದು. ಕಾದು ನೋಡಬೇಕು ಏನಾಗುತ್ತೆ ಅಂತ. ಸೊ ಸದ್ಯದ ಮಟ್ಟಿಗೆ ಪೆಹಲ್ಗಾಂವ್ನ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಶಂಕಿತ ವ್ಯಕ್ತಿಗಳ ವಿಚಾರಣೆ ಮುಂದುವರೆದಿದೆ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ತಂಡ ಈ ಸದ್ಯದ ಮಟ್ಟಿಗೆ ಪೆಹಲ್ಗಾಂವ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವಂತದ್ದು. ಇಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಂತ ದುರ್ಘಟನೆಯ ವಿಚಾರ ಮೊದಲೇ ಕೆಲವರಿಗೆ ಗೊತ್ತಿತ್ತು ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಲಭಿಸಿದೆ, ಎನ್ಐಎ ಅಧಿಕಾರಿಗಳಿಗೆ ಲಭಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅಲ್ಲಿ ಅಂದ್ರೆ ಬೈಸರನ್ ವ್ಯಾಲಿಯಲ್ಲಿ ಕೆಲಸ ಮಾಡ್ತಿದ್ದಂತ ಒಂದಿಷ್ಟು ಕಾರ್ಮಿಕರೇನಿದ್ದಾರೆ, ಸ್ಥಳೀಯರೇನಿದ್ದಾರೆ, ಅದನ್ನ ಹೊರತುಪಡಿಸಿ ಈ ಒಂದು ಮಾಹಿತಿ ಯಾರಿಗೆಲ್ಲ ಗೊತ್ತಿರಬಹುದು ಅನ್ನೋ ಒಂದು ಶಂಕೆ ಇದೆಯೋ ಎಲ್ಲರನ್ನೂ ಕೂಡ ಈಗ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈ ಒಂದು ಠಾಣೆಯಿಂದ ಕೇವಲ 2 ಕಿಲೋಮೀಟರ್ ಮುಂಭಾಗದಲ್ಲಿ ಬೈಸರನ್ ವ್ಯಾಲಿಗೆ ಹೋಗುವಂತ ಒಂದು ಮಾರ್ಗವಿದೆ. ಆ ಒಂದು ಮಾರ್ಗವನ್ನ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿರುವಂತದ್ದು. ಒಂದು ಪ್ರವಾಸಿಗರಿಗೂ ನಿಷೇಧ ಇರುವಂತದ್ದು, ಮಾಧ್ಯಮಗಳಿಗೂ ನಿಷೇಧ ಇರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ದೇಶದ ಭದ್ರತಾ ವಿಚಾರವಾಗಿ ನೋಡಿದಾಗ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಎನ್ಐಎ ಅಂತ ಏನ್ ಹೇಳ್ತೀವಿ, ಆ ಅಧಿಕಾರಿಗಳು ಈಗಲೂ ಕೂಡ ಅಲ್ಲಿ ಮತ್ತೊಂದಿಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಖಾತ್ರಿಯಾಗಿರುವಂತಹ ಜನರು ಯಾರೆಲ್ಲ ಈ ಉಗ್ರಗಾಮಿಗಳಿಗೆ ಸಹಾಯವನ್ನ ಮಾಡಿದ್ರೋ ಅವರನ್ನ, ಅವರ ಜೊತೆಯಲ್ಲಿರುವವರನ್ನ, ಅವರ ಸಂಪರ್ಕದಲ್ಲಿದ್ದವರನ್ನ ಅಲ್ಲಿಗೆ ಕರೆಸಿ ಮೋಡಸ್ ಆಪರೆಂಡಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಈ ಒಂದು ಕಾರಣದಿಂದಾಗಿ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿರೋ ಕಾರಣದಿಂದಾಗಿ 2 ಕಡೆ ಸಂಕ್ಷಿಪ್ತವಾಗಿ ಬ್ಯಾನ್ ಮಾಡಲಾಗಿರುವಂತದ್ದು. ಒಂದು, ಬೈಸರನ್ ವ್ಯಾಲಿಗೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಅಂದ್ರೆ ಎನ್ಐಎ ಹಾಗೂ ಪೊಲೀಸರು ಕರೆಯಲ್ಪಡುವಂತ ವ್ಯಕ್ತಿಗಳನ್ನ ಹೊರತುಪಡಿಸಿ ಇನ್ಯಾರು ಕೂಡ ಅಲ್ಲಿಗೆ ಹೋಗುವಂತಿಲ್ಲ. ಮತ್ತೊಂದು ಕಡೆ ಪೆಹಲ್ಗಾಂವ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದಿನಿಂದ ಇಂದಿನವರೆಗೂ ವಿಚಾರಣೆ ಮುಂದುವರಿತಾ ಇರುವಂತದ್ದು. ಸುಮಾರು 2,500 ಶಂಕಿತ ಉಗ್ರರು ಅಥವಾ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದ ಅಷ್ಟು ವ್ಯಕ್ತಿಗಳನ್ನ ಎನ್ಐಎ ಹಾಗೂ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇದಾದ ನಂತರ ಒಂದಿಷ್ಟು ಖಚಿತವಾದ ಮಾಹಿತಿಯನ್ನ ಸಂಗ್ರಹಿಸುವಂತ ಪೆಹಲ್ಗಾಂವ್ ಹಾಗೂ ಎನ್ಐಎ ಅಧಿಕಾರಿಗಳು, ಪೆಹಲ್ಗಾಂವ್ ಪೊಲೀಸರು ಹಾಗೂ ಎನ್ಐಎ ಅಧಿಕಾರಿಗಳು ಮುಂದಿನ ನಿರ್ಧಾರದ ಕುರಿತು ಕೇಂದ್ರ ಸರ್ಕಾರದ ಜೊತೆ ಅಥವಾ ಗೃಹ
ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ನಮಗೆ ಸಿಕ್ಕಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆದ್ರೆ ಪ್ರತಿ ಗಂಟೆಗೆ ಒಮ್ಮೆ ಇಲ್ಲಿಂದ ಯೋಧರ ಒಂದು ತಂಡ, ಪೊಲೀಸರ ಒಂದು ತಂಡ ಇಲ್ಲಿ ರೌಂಡ್ಸ್ ಅನ್ನ ಹಾಕ್ತಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಯಾರು ಎಲ್ಲಿಂದ ಬೇಕಾದ್ರೂ ಬರಬಹುದು, ಯಾವುದೇ ರೀತಿಯಾದಂತ ಮಾಹಿತಿ ಎಕ್ಸ್ಚೇಂಜ್ ಆಗಬಹುದು ಅನ್ನೋ ಕಾರಣದಿಂದಾಗಿ ಇಲ್ಲಿ ಆ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿರುವಂತದ್ದು. ಗಸ್ತನ್ನ ಹೆಚ್ಚಿಸಲಾಗಿದೆ, ಸೆಕ್ಯೂರಿಟಿಯನ್ನ ಹೆಚ್ಚಿಸಲಾಗಿದೆ, ಸ್ಥಳೀಯರ ಮೇಲೆ ಕಣ್ಣಿಡಲಾಗಿರುವಂತದ್ದು, ಅನುಮಾನಾಸ್ಪದ ವ್ಯಕ್ತಿಗಳನ್ನ ಕೂಡಲೇ ವಿಚಾರಣೆಗೆ ರಸ್ತೆಯಲ್ಲೇ ಒಳಪಡಿಸುತ್ತಿರುವಂತದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದಾಖಲೆಯನ್ನ ತೋರಿಸಿಯೇ ಮುಂದಕ್ಕೆ ಹೋಗಬೇಕಾಗಿರುವಂತದ್ದು. ಎಬಿಸಿ ಮಾರ್ಗದಲ್ಲಿರುವಂತಹ ವ್ಯಕ್ತಿಗಳು ಕೂಡ ತಮ್ಮ ಐಡಿ ಕಾರ್ಡ್ ಅನ್ನ ತೋರಿಸಿ ಹೋಗಬೇಕಾಗಿರುವಂತಹ ಅನೇಕ ರೀತಿಯ ಬದಲಾವಣೆಗಳನ್ನ ಇಲ್ಲಿ ತರಲಾಗಿರುವಂತದ್ದು. ಕಾದು ನೋಡಬೇಕು ಏನಾಗುತ್ತೆ ಅಂತ. ಸೊ ಸದ್ಯದ ಮಟ್ಟಿಗೆ ಪೆಹಲ್ಗಾವ್ನ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಶಂಕಿತ ವ್ಯಕ್ತಿಗಳ ವಿಚಾರಣೆ ಮುಂದುವರೆದಿದೆ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ತಂಡ ಈ ಸದ್ಯದ ಮಟ್ಟಿಗೆ ಪೆಹಲ್ಗಾವ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವಂತದ್ದು. ಇಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಂತ ದುರ್ಘಟನೆಯ ವಿಚಾರ ಮೊದಲೇ ಕೆಲವರಿಗೆ ಗೊತ್ತಿತ್ತು ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಲಭಿಸಿದೆ, ಎನ್ಐಎ ಅಧಿಕಾರಿಗಳಿಗೆ ಲಭಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅಲ್ಲಿ ಅಂದ್ರೆ ಬೈಸರನ್ ವ್ಯಾಲಿಯಲ್ಲಿ ಕೆಲಸ ಮಾಡ್ತಿದ್ದಂತ ಒಂದಿಷ್ಟು ಕಾರ್ಮಿಕರೇನಿದ್ದಾರೆ, ಸ್ಥಳೀಯರೇನಿದ್ದಾರೆ, ಅದನ್ನ ಹೊರತುಪಡಿಸಿ ಈ ಒಂದು ಮಾಹಿತಿ ಯಾರಿಗೆಲ್ಲ ಗೊತ್ತಿರಬಹುದು ಅನ್ನೋ ಒಂದು ಶಂಕೆ ಇದೆಯೋ ಎಲ್ಲರನ್ನೂ ಕೂಡ ಈಗ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈ ಒಂದು ಠಾಣೆಯಿಂದ ಕೇವಲ 2 ಕಿಲೋಮೀಟರ್ ಮುಂಭಾಗದಲ್ಲಿ ಬೈಸರನ್ ವ್ಯಾಲಿಗೆ ಹೋಗುವಂತ ಒಂದು ಮಾರ್ಗವಿದೆ. ಆ ಒಂದು ಮಾರ್ಗವನ್ನ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿರುವಂತದ್ದು. ಒಂದು ಪ್ರವಾಸಿಗರಿಗೂ ನಿಷೇಧ ಇರುವಂತದ್ದು, ಮಾಧ್ಯಮಗಳಿಗೂ ನಿಷೇಧ ಇರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ದೇಶದ ಭದ್ರತಾ ವಿಚಾರವಾಗಿ ನೋಡಿದಾಗ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತೆ ಎನ್ಐಎ ಅಂತ ಏನ್ ಹೇಳ್ತೀವಿ, ಆ ಅಧಿಕಾರಿಗಳು ಈಗಲೂ ಕೂಡ ಅಲ್ಲಿ ಮತ್ತೊಂದಿಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಖಾತ್ರಿಯಾಗಿರುವಂತಹ ಜನರು ಯಾರೆಲ್ಲ ಈ ಉಗ್ರಗಾಮಿಗಳಿಗೆ ಸಹಾಯವನ್ನ ಮಾಡಿದ್ರೋ ಅವರನ್ನ, ಅವರ ಜೊತೆಯಲ್ಲಿರುವವರನ್ನ, ಅವರ ಸಂಪರ್ಕದಲ್ಲಿದ್ದವರನ್ನ ಅಲ್ಲಿಗೆ ಕರೆಸಿ ಮೋಡಸ್ ಆಪರೇಂಡಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಈ ಒಂದು ಕಾರಣದಿಂದಾಗಿ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿರೋ ಕಾರಣದಿಂದಾಗಿ 2 ಕಡೆ ಸಂಕ್ಷಿಪ್ತವಾಗಿ ಬ್ಯಾನ್ ಮಾಡಲಾಗಿರುವಂತದ್ದು. ಒಂದು, ಬೈಸರನ್ ವ್ಯಾಲಿಗೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಅಂದ್ರೆ ಎನ್ಐಎ ಹಾಗೂ ಪೊಲೀಸರು ಕರೆಯಲ್ಪಡುವಂತ ವ್ಯಕ್ತಿಗಳನ್ನ ಹೊರತುಪಡಿಸಿ ಇನ್ಯಾರು ಕೂಡ ಅಲ್ಲಿಗೆ ಹೋಗುವಂತಿಲ್ಲ. ಮತ್ತೊಂದು ಕಡೆ ಪೆಹಲ್ಗಾವ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದಿನಿಂದ ಇಂದಿನವರೆಗೂ ವಿಚಾರಣೆ ಮುಂದುವರಿತಾ ಇರುವಂತದ್ದು. ಸುಮಾರು 2,500 ಶಂಕಿತ ಉಗ್ರರು ಅಥವಾ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದ ಅಷ್ಟು ವ್ಯಕ್ತಿಗಳನ್ನ ಎನ್ಐಎ ಹಾಗೂ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇದಾದ ನಂತರ ಒಂದಿಷ್ಟು ಖಚಿತವಾದ ಮಾಹಿತಿಯನ್ನ ಸಂಗ್ರಹಿಸುವಂತಹ ಪೆಹಲ್ಗಾವ್ ಹಾಗೂ ಎನ್ಐಎ ಅಧಿಕಾರಿಗಳು, ಪೆಹಲ್ಗಾವ್ ಪೊಲೀಸರು ಹಾಗೂ ಎನ್ಐಎ ಅಧಿಕಾರಿಗಳು ಮುಂದಿನ ನಿರ್ಧಾರದ ಕುರಿತು ಕೇಂದ್ರ ಸರ್ಕಾರದ ಜೊತೆ ಅಥವಾ ಗೃಹ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ನಮಗೆ ಸಿಕ್ಕಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆದ್ರೆ ಪ್ರತಿ ಗಂಟೆಗೆ ಒಮ್ಮೆ ಇಲ್ಲಿಂದ ಯೋಧರ ಒಂದು ತಂಡ, ಪೊಲೀಸರ ಒಂದು ತಂಡ ಇಲ್ಲಿ ರೌಂಡ್ಸ್ ಅನ್ನ ಹಾಕ್ತಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಯಾರು ಎಲ್ಲಿಂದ ಬೇಕಾದ್ರೂ ಬರಬಹುದು, ಯಾವುದೇ ರೀತಿಯಾದಂತ ಮಾಹಿತಿ ಎಕ್ಸ್ಚೇಂಜ್ ಆಗಬಹುದು ಅನ್ನೋ ಕಾರಣದಿಂದಾಗಿ ಇಲ್ಲಿ ಆ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿರುವಂತದ್ದು. ಗಸ್ತನ್ನ ಹೆಚ್ಚಿಸಲಾಗಿದೆ, ಸೆಕ್ಯೂರಿಟಿಯನ್ನ ಹೆಚ್ಚಿಸಲಾಗಿದೆ, ಸ್ಥಳೀಯರ ಮೇಲೆ ಕಣ್ಣಿಡಲಾಗಿರುವಂತದ್ದು, ಅನುಮಾನಾಸ್ಪದ ವ್ಯಕ್ತಿಗಳನ್ನ ಕೂಡಲೇ ವಿಚಾರಣೆ ರಸ್ತೆಯಲ್ಲೇ ಒಳಪಡಿಸುತ್ತಿರುವಂತದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದಾಖಲೆಯನ್ನ ತೋರಿಸಿಯೇ ಮುಂದಕ್ಕೆ ಹೋಗಬೇಕಾಗಿರುವಂತದ್ದು. ಎಬಿಸಿ ಮಾರ್ಗದಲ್ಲಿರುವಂತಹ ವ್ಯಕ್ತಿಗಳು ಕೂಡ ತಮ್ಮ ಐಡಿ ಕಾರ್ಡ್ ಅನ್ನ ತೋರಿಸಿ ಹೋಗಬೇಕಾಗಿರುವಂತಹ ಅನೇಕ ರೀತಿಯ ಬದಲಾವಣೆಗಳನ್ನ ಇಲ್ಲಿ ತರಲಾಗಿರುವಂತದ್ದು. ಕಾದು ನೋಡಬೇಕು ಏನಾಗುತ್ತೆ ಅಂತ. ಸೊ ಸದ್ಯದ ಮಟ್ಟಿಗೆ ಪೆಹಲ್ಗಾವ್ನ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಶಂಕಿತ ವ್ಯಕ್ತಿಗಳ ವಿಚಾರಣೆ ಮುಂದುವರೆದಿದೆ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ತಂಡ ಈ ಸದ್ಯದ ಮಟ್ಟಿಗೆ ಪೆಹಲ್ಗಾವ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವಂತದ್ದು. ಇಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಂತ ದುರ್ಘಟನೆಯ ವಿಚಾರ ಮೊದಲೇ ಕೆಲವರಿಗೆ ಗೊತ್ತಿತ್ತು ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಲಭಿಸಿದೆ, ಎನ್ಐಎ ಅಧಿಕಾರಿಗಳಿಗೆ ಲಭಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅಲ್ಲಿ ಅಂದ್ರೆ ಬೈಸರನ್ ವ್ಯಾಲಿಯಲ್ಲಿ ಕೆಲಸ ಮಾಡ್ತಿದ್ದಂತ ಒಂದಿಷ್ಟು ಕಾರ್ಮಿಕರೇನಿದ್ದಾರೆ, ಸ್ಥಳೀಯರೇನಿದ್ದಾರೆ, ಅದನ್ನ ಹೊರತುಪಡಿಸಿ ಈ ಒಂದು ಮಾಹಿತಿ ಯಾರಿಗೆಲ್ಲ ಗೊತ್ತಿರಬಹುದು ಅನ್ನೋ ಒಂದು ಶಂಕೆ ಇದೆಯೋ ಎಲ್ಲರನ್ನೂ ಕೂಡ ಈಗ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈ ಒಂದು ಠಾಣೆಯಿಂದ ಕೇವಲ 2 ಕಿಲೋಮೀಟರ್ ಮುಂಭಾಗದಲ್ಲಿ ಬೈಸರನ್ ವ್ಯಾಲಿಗೆ ಹೋಗುವಂತ ಒಂದು ಮಾರ್ಗವಿದೆ. ಆ ಒಂದು ಮಾರ್ಗವನ್ನ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿರುವಂತದ್ದು. ಒಂದು, ಪ್ರವಾಸಿಗರಿಗೂ ನಿಷೇಧ ಇರುವಂತದ್ದು, ಮಾಧ್ಯಮಗಳಿಗೂ ನಿಷೇಧ ಇರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ದೇಶದ ಭದ್ರತಾ ವಿಚಾರವಾಗಿ ನೋಡಿದಾಗ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತೆ ಎನ್ಐಎ ಅಂತ ಏನ್ ಹೇಳ್ತೀವಿ, ಆ ಅಧಿಕಾರಿಗಳು ಈಗಲೂ ಕೂಡ ಅಲ್ಲಿ ಮತ್ತೊಂದಿಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಖಾತ್ರಿಯಾಗಿರುವಂತಹ ಜನರು ಯಾರೆಲ್ಲ ಈ ಉಗ್ರಗಾಮಿಗಳಿಗೆ ಸಹಾಯವನ್ನ ಮಾಡಿದ್ರೋ ಅವರನ್ನ,
ಅವರ ಜೊತೆಯಲ್ಲಿರುವವರನ್ನ, ಅವರ ಸಂಪರ್ಕದಲ್ಲಿದ್ದವರನ್ನ ಅಲ್ಲಿಗೆ ಕರೆಸಿ ಮೋಡಸ್ ಆಪರೇಂಡಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಈ ಒಂದು ಕಾರಣದಿಂದಾಗಿ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿರೋ ಕಾರಣದಿಂದಾಗಿ ಎರಡು ಕಡೆ ಸಂಕ್ಷಿಪ್ತವಾಗಿ ಬ್ಯಾನ್ ಮಾಡಲಾಗಿರುವಂತದ್ದು. ಒಂದು, ಬೈಸರನ್ ವ್ಯಾಲಿಗೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ, ಅಂದ್ರೆ ಎನ್ಐಎ ಹಾಗೂ ಪೊಲೀಸರು ಕರೆಯಲ್ಪಡುವಂತ ವ್ಯಕ್ತಿಗಳನ್ನ ಹೊರತುಪಡಿಸಿ ಇನ್ಯಾರು ಕೂಡ ಅಲ್ಲಿಗೆ ಹೋಗುವಂತಿಲ್ಲ. ಮತ್ತೊಂದು ಕಡೆ ಪಹಲ್ಗಾಮ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದಿನಿಂದ ಇಂದಿನವರೆಗೂ ವಿಚಾರಣೆ ಮುಂದುವರಿತಾ ಇರುವಂತದ್ದು. ಸುಮಾರು 2,500 ಶಂಕಿತ ಉಗ್ರರು ಅಥವಾ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದ ಅಷ್ಟು ವ್ಯಕ್ತಿಗಳನ್ನ ಎನ್ಐಎ ಹಾಗೂ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇದಾದ ನಂತರ ಒಂದಿಷ್ಟು ಖಚಿತವಾದ ಮಾಹಿತಿಯನ್ನ ಸಂಗ್ರಹಿಸುವಂತಹ ಪಹಲ್ಗಾಮ್ ಹಾಗೂ ಎನ್ಐಎ ಅಧಿಕಾರಿಗಳು, ಪಹಲ್ಗಾಮ್ ಪೊಲೀಸರು ಹಾಗೂ ಎನ್ಐಎ ಅಧಿಕಾರಿಗಳು ಮುಂದಿನ ನಿರ್ಧಾರದ ಕುರಿತು ಕೇಂದ್ರ ಸರ್ಕಾರದ ಜೊತೆ ಅಥವಾ ಗೃಹ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ನಮಗೆ ಸಿಕ್ಕಿರುವಂತದ್ದು. ಇವಿಷ್ಟು ಒಂದು ಕಡೆ ಆದ್ರೆ, ಪ್ರತಿ ಗಂಟೆಗೆ ಒಮ್ಮೆ ಇಲ್ಲಿಂದ ಯೋಧರ ಒಂದು ತಂಡ, ಪೊಲೀಸರ ಒಂದು ತಂಡ ಇಲ್ಲಿ ರೌಂಡ್ಸ್ ಅನ್ನು ಹಾಕ್ತಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಯಾರು ಎಲ್ಲಿಂದ ಬೇಕಾದ್ರೂ ಬರಬಹುದು, ಯಾವುದೇ ರೀತಿಯಾದಂತ ಮಾಹಿತಿ ಎಕ್ಸ್ಚೇಂಜ್ ಆಗಬಹುದು ಅನ್ನೋ ಕಾರಣದಿಂದಾಗಿ ಇಲ್ಲಿ ಆ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿರುವಂತದ್ದು. ಗಸ್ತನ್ನ ಹೆಚ್ಚಿಸಲಾಗಿದೆ, ಸೆಕ್ಯೂರಿಟಿಯನ್ನ ಹೆಚ್ಚಿಸಲಾಗಿದೆ, ಸ್ಥಳೀಯರ ಮೇಲೆ ಕಣ್ಣಿಡಲಾಗಿರುವಂತದ್ದು. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಕೂಡಲೇ ವಿಚಾರಣೆಗೆ ರಸ್ತೆಯಲ್ಲೇ ಒಳಪಡಿಸುತ್ತಿರುವಂತದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದಾಖಲೆಯನ್ನ ತೋರಿಸಿಯೇ ಮುಂದಕ್ಕೆ ಹೋಗಬೇಕಾಗಿರುವಂತದ್ದು. ಎಬಿಸಿ ಮಾರ್ಗದಲ್ಲಿರುವಂತಹ ವ್ಯಕ್ತಿಗಳು ಕೂಡ ತಮ್ಮ ಐಡಿ ಕಾರ್ಡ್ ಅನ್ನ ತೋರಿಸಿ ಹೋಗಬೇಕಾಗಿರುವಂತಹ ಅನೇಕ ರೀತಿಯ ಬದಲಾವಣೆಗಳನ್ನ ಇಲ್ಲಿ ತರಲಾಗಿರುವಂತದ್ದು. ಕಾದು ನೋಡಬೇಕು ಏನಾಗುತ್ತೆ ಅಂತ. ಸೊ ಸದ್ಯದ ಮಟ್ಟಿಗೆ ಪಹಲ್ಗಾಮ್ನ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಶಂಕಿತ ವ್ಯಕ್ತಿಗಳ ವಿಚಾರಣೆ ಮುಂದುವರೆದಿದೆ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ.